ಬಸವಣ್ಣವ್ರು ಹೇಳ್ತಾರೆ, ಸಂಸಾರವೆಂಬುದು ಗಾಳಿಯ ಸೊಡರು. ಬಾಗಿಲು ಮುಂದೆ ಹಚ್ಚಿಟ್ಟಿರ್ತಕ್ಕಂಥ ದೀಪ ಗಾಳಿ ಬಿಡ್ತು ಅಂತಂದ್ರೆ ಯಾವಾಗ ಆರ್ತತಿ ಅಂತ ಹೇಳಕ್ ಬರ್ತದನ್ರಿ? ಎಷ್ಟೊತ್ತಿರ್ತದೆ ಗಾಳಿಗೆ ಹಚ್ಚಿದ ದೀಪ? ಗಾಳಿಗಿಟ್ಟ ದೀಪ ಬಹಳೊತ್ತಿರುವುದಿಲ್ಲ. ಹಂಗೆ ಈ ಸಂಸಾರನು ಸಹಿತ ಯಾವಾಗ ಏನಾಗ್ತದ ಅಂತ ಹೇಳಕ್ ಬರಂಗಿಲ್ಲ, ಅದರಷ್ಟೇ ಅನಿಶ್ಚಿತ. ಹಾಗೇನೆ ಮುಂದುವರೆದು ಹೇಳ್ತಾರೆ, ಶಿರಿ ಎಂಬುದು ಸಂತೆಯ ಮಂದಿ ಕಂಡಯ್ಯ. ಶಿರಿ ಅಂದ್ರೆ ಸಂಪತ್ತು, ಸಂತಿ ಮಂದಿದ್ದಂಗಂತ. ಸಂತಿಗೆ ಪ್ರಾರಂಭಕ್ಕೆ ಮಂದಿ ಕೂಡಾಕ್ ಹತ್ತೈತಿ. ಪ್ರಾರಂಭಕ್ಕೆ ಎಲ್ಲಾ ಕಡೆಯಿಂದ ಬರಾಕ್ ಛಲ ಮಾಡ್ತಾರ. ಹೊತ್ತು ಹೋದಂಗ ಸಂತಿ ಚಲೋ ತುಂಬತತಿ. ಮುಂದ ಹೊತ್ತು ಇಳ್ದಂಗ ಸಂತಿ ಮಾಡ್ಕೊಂಡ್ಮೇಲೆ ಅಲ್ಯಾಕ್ ನಿಂದಿರ್ತಾರ್ರಿ? ನೋಡ್ಬೇಕ್ರಿ, ಸಂತಿ ಮಾಡ್ಕೊಂಡು ಹೋಗೋರ್ನ ಕೇಳ್ರಿ ನೀವು. ಮುಗಿತಾನ, ಮುಗಿದೈತಿ ರೊಕ್ಕ ಎಲ್ಲ. ಅದು ಸಂತಿ ಮುಗಿದ ಮೇಲೆ ಹೋಗುದೇ ಮನಿಗೆ. ಹಂಗ ಈ ಶ್ರೀಮಂತಿಕೆ ಸಂಪತ್ತು ಅನ್ನೋದು ಬರ್ತದ. ಪ್ರಾರಂಭಕ್ಕೆ ಸಾವಕಾಶ ಬಂದ್ ಸ್ವಲ್ಪ ಭಾಳ ಆಕೈತಿ. ಭಾಳ ಆದ ಕೂಡಲೇ ಭಾಳ ಆಗೈತಿ ಅನ್ನೋದ್ರಾಗ ಸಣ್ಣ ಹಂಗೆ ಹೋಗಕ್ಕೆ ಚಾಲೋ ಮಾಡಿರ್ತೈತಿ. ಅದು ಹೆಂಗೆ ಹೊಕ್ಕೈತಿ ಗೊತ್ತಿಲ್ಲ. ಈ ಇದ್ದದ್ದು ಎಲ್ಲ ಮುಗಿಯಾಕ ಬಂದ್ಮೇಲೆ ಗೊತ್ತಾಗೋದು. ನೋಡ್ಬೇಕ್ರಿ, ಮನ್ಯಾಗ ರೊಕ್ಕ ಭಾಳ ಇದ್ದಾಗ, ಭಾಳ ಅಂದ್ರೆ ಭಾಳ ಅಲ್ಲ, ಸಾಕಾಗುವಷ್ಟು ರೊಕ್ಕ ಇದ್ದಾಗ ಭಾಳ ಖುಷಿ ಇರ್ತೈತಿ, ಭಾಳ ನಗು ಇರ್ತೈತಿ. ಏನು ಕೇಳಿದ ಕೂಡಲೇ 10 ರೂಪಾಯಿ ಇರತ್ತವ, 20 ರೂಪಾಯಿ ಚಿಲ್ಲರಿಲ್ಲ ಇಟ್ಕೊಡು ಇದ್ದಾಗ. ಅದ ಮುಗಿದ ಮ್ಯಾಲ ಕಿಶೆ ಖಾಲಿಯಾಗಿರ್ಬೇಕು, ಎದಕ್ಕರೆ ಬೇಕಾಗಬೇಕು. ನಮ್ಮ ಹೆಣ್ಮಕ್ಳು ಕೇಳಬೇಕು, ರೊಕ್ಕ ನೋಡ್ಬೇಕು. ಏನು ಪ್ರಿಂಟ್ ಮಾಡ್ತೇನೆ ನಾನು? ಎಷ್ಟು ಬಾಯ ಮಾಡ್ತಾನಂದ್ರೆ ನೀವು. ಅದಕ್ಕೆ ಅವರು ಹೇಳ್ತಾರೆ, ಇದ್ರೆ ಕೊಡು, ಇರ್ಲಿಕ್ಕಂದ್ರೆ ತನ್ನಗ ಕೊಂಡ್ರು ಮಾಡಿ ಹಾಕ್ತೀನಿ ತಿನ್ನ ಬೀಳತ್ತಾರ. ಬಾಯಿ ಮಾಡಂಗಿಲ್ಲ. ಅದರ ಅರ್ಥ ನೋಡ್ರಿ ನೀವು, ಬಹಳಷ್ಟು ಸಲ ಗಂಡು ಮಕ್ಕಳು ಕಿಶೆ ಖಾಲಿ ಆಗಿರ್ತೈತಿ. ಅಂಥದ್ರೊಳಗೆ ಮನೆಯೊಳಗಿನ ರಿಸರ್ವ್ ಬ್ಯಾಂಕ್ ಅಂದ್ರೆ ನಮ್ಮ ಹೆಣ್ಮಕ್ಳು. ಪೂರಾ ಖಾಲಿ ಆಗೈತೆ ಅಂದ್ರೂ ಅಲ್ಲಿ ಖಾಲಿ ಆಗಿರಂಗಿಲ್ರಿ. ಒಟ್ಟ ಇಲ್ಲ ಅಂತ ಹೇಳ್ತಿರ್ತಾರ. ಇಲ್ಲಂದ್ರೂ ಒಂದಿಷ್ಟು ಇರ್ತದ. ಒಟ್ಟ ಬಡದು ಹುಡುಕ್ಯಾಡ್ರು 10 ಪೈಸಾ ಹೊಂಡಂಗಿಲ್ರಿ ಅಂತಿರ್ತಾರ. ಹಂಗ ಸಣ್ಣ ಹಂಗೆ ಒಂದು 10-20 ಸಾವಿರ ಬರ್ತಿರ್ತಾವ. ಒಂದೊಂದ್ ಕಡೆ ಹೆಣ್ಮಕ್ಳು ಹಿಂಗ ಭಾಳ ಶನೆತನ, ಕಾಯಿಪಲ್ಲೆ ಸಂತಿಗೆ ಹೋದ್ರೆ ಅಲ್ಲಿ ಉಳಿಸ್ತಾರು. ಬಟ್ ಎಲ್ಲಾ ಕಡೆ ಹೋಗಿ ಉಳಿಸಿ ಚಲೋ ಉಳಿಸ್ತಾರೆ, ಭಾಳ ಉಳಿಸ್ಕೊಂಡಿರ್ತಾರ. ಅಂದ್ರೆ ಆಪದ್ಧನ ಅಂತಾರೆ. ಅದು ಕಷ್ಟಕ್ಕ ಏನೋ ಒಂದು ಸಂದರ್ಭ ಬರ್ತೈತಿ. ಕಿಶೆದಾಗ 10 ರೂಪಾಯಿ ಇರ್ಲಾರ್ದಂತ ಸಂದರ್ಭ. ಇವತ್ತ ನಮ್ಮ ನಾಡಿನ ಮನೆಗಳೊಳಗ, ನಮ್ಮ ಕನ್ನಡ ನಾಡಿನ ಪುಣ್ಯ ಏನು ಅಂತಂದ್ರೆ, ನಮ್ಮ ಮನೆಯೊಳಗ ರೊಕ್ಕಿಲ್ಲ ಅಂತ ಹೇಳಿ ಏನೋ ಒಂದು ಕಷ್ಟದ ಟೈಮ್ನೊಳಗ ಆಸ್ಪತ್ರೆಗಂತ ಹೋಗೋದು ಬರ್ತದ, ಮತ್ತೇನೋ ಬರ್ತದ. ರೊಕ್ಕಿಲ್ಲ ಅಂತ ಕೂತ್ ಹೊತ್ತಿನೊಳಗ ಗಾಬರಿಯಾಗಿ ಓಡಾಡೋದು ನೋಡಿ, ಅಂತ ಹೊತ್ತಿನೊಳಗ ಇವ್ರನ್ನ ಕೇಳಿ ಇದನ್ನ ಮಾಡಿ ತೊಂದರೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಅಂತ ಹೊತ್ತಿನೊಳಗ ತಾವೇನು ಕೂಡಿಸಿಟ್ಟಿರ್ತಾರಲ್ಲ ಅಂತ ರೊಕ್ಕವನ್ನ ಕೊಟ್ಟು ಮನೆಯ ಮಾನವನ್ನ ಕಾಪಾಡೋರು ನಮ್ಮ ತಾಯಿಗಳು ಅನ್ನೋದನ್ನ ನಾವು ಮರಿಬಾರ್ದು. ಇದನ್ನ ನಾನು ಔಪಚಾರಿಕವಾಗಿ ಹೇಳಕತ್ತಿಲ್ಲ, ವಾಸ್ತವ ಸತ್ಯ. ಇದು ನಡ್ಕೊಂಡು ಬಂದಿರೋದು ಬಹುತೇಕ ಎಲ್ಲಾ ಕಡೆಗೆ ನೋಡ್ತೀವಿ ನಾವು. ಆ ಕಾರಣಕ್ಕೆ ಇಂತಹ ಒಂದು ಒಳ್ಳೆಯ ಸದ್ಭಾವನೆಯಿಂದ ಮಾಡತಕ್ಕಂಥ ಜಾಣ್ಮೆಯ ಬದುಕೇನಿದೆ, ಆ ಬದುಕಿಗೆ ವಿಶೇಷವಾದಂಥ ಅರ್ಥ ಇರ್ತದ. ಆ ವಿಶೇಷ ಅರ್ಥವಂತಿಕೆಯಿಂದ ಕೂಡಿರ್ತದಲ್ಲ. ಹಾಗೇನೆ ಬಸವಣ್ಣರು ಹೇಳ್ತಾರೆ, ಇದನ್ನೆಚ್ಚಿ ಕೆಡಬೇಡ ಶಿರಿ ಎಂಬುದ. ಈ ಸಂಪತ್ತನ್ನ, ಶ್ರೀಮಂತಿಕೆಯನ್ನ ನೆಚ್ಚಿಕೊಂಡು ನಾವು ಕೆಡಬೇಕಾಗಿಲ್ಲ. ಏನ್ ಮಾಡಬೇಕು? ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಈ ಶ್ರೀಮಂತಿಕೆ ಸಂಪತ್ತೇನಿದೆ ಇದು ಶಾಶ್ವತ ಅಲ್ಲ. ಮರಿಲಾರ್ದಂಗ ದೇವರನ್ನ ನಿತ್ಯ ಪೂಜಿಸು, ಅರ್ಚಿಸು. ಆ ಶ್ರೀಮಂತಿಕೆ ಬರ್ತದ ಹೋಗ್ತದ, ಅದರ ಕಡೆಗೆ ಗಮನ ಬೇಡ ಅನ್ನತಕ್ಕಂಥ ಮಾತನ್ನ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ ಬಸವಾದಿ ಶಿವಶರಣರ ಕಳಕಳಿ. ಅವರ ಕಾಳಜಿ ಏನು ಅಂತಂದ್ರೆ, ಒಳ್ಳೆಯದಾಗಬೇಕು, ಒಳ್ಳೆಯದನ್ನ ತಿಳಿಬೇಕು, ಒಳ್ಳೆಯದನ್ನ ಕಲಿಬೇಕು, ಒಳ್ಳೆಯದಂತೆ ನಡೀಬೇಕು. ಇಂತಹ ಒಂದು ಅದ್ಭುತವಾದ ಸಂದೇಶಗಳನ್ನ, ಕನಸನ್ನ ಇಟ್ಟುಕೊಂಡು ಬದುಕತಕ್ಕಂಥ ಬಸವಣ್ಣನವರ ಜೀವನ ಕೇವಲ ಯಾರಿಗೂ ಅಲ್ಲ, ಯಾವುದೋ ಕೆಲವು ವ್ಯಕ್ತಿಗಳಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯ ಬದುಕನ್ನ ಬಸವಣ್ಣನವರು ಬದುಕ್ತಾರೆ ಅನ್ನತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾದಂತಹದ್ದು. ಇಂಥ ಒಂದು ಸಂದರ್ಭದೊಳಗೆ ನೋಡ್ರಿ,
ಇವೆಲ್ಲವುಗಳನ್ನ ಹೇಳ್ತಾ ಚನ್ನಬಸವಣ್ಣ ಕೇಳ್ತಾನೆ, ಈ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದಿರ್ತಕ್ಕಂಥ ಮಹಾನ್ ಶಕ್ತಿಗಳು ಎಂಥವರು ನಮ್ಮಲ್ಲಿ ಆಗಿ ಹೋಗಿರ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ಕೇಳಿದಾಗ ಬಸವಣ್ಣನವರು ಕೆಲವು ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿರ್ತಕ್ಕಂಥ ಮುಗ್ಧತೆಯಿಂದ ಕೂಡಿದ ಭಕ್ತಿಯನ್ನ ಬದುಕಿರ್ತಕ್ಕಂಥದ್ದನ್ನ ಕುರಿತು ಹೇಳ್ತಾರೆ. ಅದನ್ನ ಭೀಮಕವಿ ಬರೀತಾರೆ. ಅದನ್ನು ಕರಮೆಸೆವನೂತನ ಪುರಾತನ ವರ್ಣಂಗಗಳೆಣಿಸಿ ತೋರಲು ಗರೆಯೊಳಿಂತಹ ಮುಗ್ಧರೊಳರೆ ಎಂದು ಭಿನ್ನೈಸೆ ಪರಮಹರುಷದಿ ಮುಗ್ಧ ಭಕ್ತರ ಚರಿತೆಗಳ ನೊರೆದ ಪೆನುತ್ತಂ ವಿರಚಿಸಲು ತೊಡಗಿದನು ಬಸವಂ ಚನ್ನ ಬಸವಂಗೆ ಚನ್ನಬಸವಣ್ಣನವರಿಗೆ ಬಸವಣ್ಣನವರು ಹೇಳ್ತಾರೆ, ಭಕ್ತಿಯ ಮಹತ್ವ ಎಂಥದ್ದು. ಭಕ್ತಿಯೊಳಗ ಬಹಳಷ್ಟು ನವವಿಧ ಭಕ್ತಿಗಳನ್ನ ಹೇಳ್ತಾರೆ, 9 ಪ್ರಕಾರದ ಭಕ್ತಿಗಳನ್ನ ಹೇಳ್ತಾರೆ. ಅದರೊಳಗ ಸರ್ವಶ್ರೇಷ್ಠವಾದ ಭಕ್ತಿ ಅಂತಂದ್ರೆ ಮುಗ್ಧ ಭಕ್ತಿ. ಕನ್ನಡ ನಾಡಿನ ವಿರಕ್ತ ಪರಂಪರೆಯ ಅಪರೂಪದ ವಿರಕ್ತರಲ್ಲಿಯೇ ಮಹಾವಿರಕ್ತ ಅನಿಸಿಕೊಂಡಿರ್ತಕ್ಕಂಥ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಅದ್ಭುತ ಸಾಧಕರವರು. ಸಾಮಾನ್ಯ ಅಲ್ಲ, ಅವರ ನಡೆ ನುಡಿ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಕೇಳ್ರಿ, ಬಹಳ ವಿಶೇಷ ಪ್ರಸಂಗದ. ಆ ಮಠದೊಳಗಿರುವ ಹೊತ್ತಿನೊಳಗ ಮುಳುಗುಂದದೊಳಗೆ ಗವಿ ಮಠ ಅಂತಿದೆ, ಬಾಲಲೀಲಾ ಮಹಾಂತ ಶಿವಯೋಗಿಗಳ ಮಠ. ಆ ಮಠದೊಳಗೆ ಅವ್ರು ಇದ್ದಾಗ ಏನಾಗ್ತದೆ, ಮಠದ ಮುಂದೆ ಹುಡುಗರೆಲ್ಲ ಆಡ್ತಿರ್ತಾವ, ಎಲ್ಲ ಮಕ್ಕಳು ಆಡ್ತಿರ್ತಾವ. ಹಂಗ ಒಂದು ಮಗು ಆಡೋ ಹೊತ್ತಿನೊಳಗ ಆಟ ಆಡ್ತಾ ಆಡ್ತಾ ಏನ್ ಮಾಡ್ತದ, ಒಂದು ಹುತ್ತಿರ್ತದ, ಅಲ್ಲಿ ಆಟ ಆಡ್ತಾ ಅದ್ರ ಕಡೆ ಹೋಗ್ತದ. ಅಲ್ಲಿ ಒಂದು ಹಾವು ಕುತ್ಕೊಂಡಿರ್ತದೆ, ವಾಸ ಮಾಡಿರ್ತದ. ಆ ಹಾವು ಆ ಮಗುವಿಗೆ ಕಚ್ತದ. ಮಗುವಿಗೆ ಕಚ್ಚಿದಾಗ ಅದು ನಾಗರ ಹಾವು, ಬಹಳಷ್ಟು ಸಮಯ ತಗೊಳ್ಳಲ್ಲ. ಆಗಿಂದಾಗ ಸ್ವಲ್ಪ ಹೊತ್ತಿನೊಳಗ ವಿಷ ಏರಿ ಬಾಯಲ್ಲಿ ಬುರುಗು ಬಂದು ಬಿದ್ದು ಆ ಮಗು ಸಾಯ್ತದ. ಯಾರೋ ಹೋಗಿ ಹೇಳಿದ್ರು, ಮಠದ ಮುಂದೆ ಆಡುವಾಗ ನಿನ್ನ ಮಗನಿಗೆ ನಾಗರ ಹಾವು ಕಡಿದು ನಿನ್ನ ಮಗ ಸತ್ತ ಅಂಥೇಳಿ ಹೋಗಿ ಸುದ್ದಿ ಮುಟ್ಟಿಸಿದ ಕೂಡಲೇ ಆ ಮಗುವಿನ ತಾಯಿ ಬಸಮ್ಮ ಓಡ್ಕೋತ ಬರ್ತಾಳೆ. ಏನಾಗಿತ್ತು ಅಂತಂದ್ರೆ, ಆಕೆ ಗಂಡ ತೀರಿಕೊಂಡಿದ್ದ, ಒಂದೇ ಗಂಡು ಮಗ, ಅದು ಸಹಿತ ತೀರ್ಕೋತು ಅಂತಂದಾಗ ಎಷ್ಟು ನೋವಾಗಲಿಕ್ಕಿಲ್ಲ. ಆ ಮಗುವನ್ನ ಕೈಯೊಳಗೆತ್ಕೊಂಡು ಆ ಮಗುವಿನ ಮೇಲೆ ಬಿದ್ದು ಬೋರಾಡಿ ಅಳ್ತಾಳೆ. ಏನ್ ನನ್ನ ಬದುಕು, ಏನಾಯ್ತು, ಯಾಕಾಗಿ ನಾನಿನ್ನ ಬದುಕಬೇಕು, ಏನು ನೋಡಿ ನಾನು ಬದುಕಬೇಕು ಅಂತ ತಾಯಿ ಹಂಬಲಿಸ್ತಾಳೆ. ಆ ಮಗುವನ್ನು ಎತ್ಕೊಂಡು ಮುಳುಗುಂದದ ಬಾಲಲೀಲಾ ಮಹಾಂತೇಶ್ವರ ಮಠದ ಬಾಗಿಲಿಗೆ, ಗವಿ ಮಠದ ಎದುರಿಗೆ ನಿಂದಿರ್ತಾಳೆ. ಯಪ್ಪ ಮಹಾಂತೇಶ, ಏನು ವ್ಯವಸ್ಥೆ ಇದು, ಏನು ಮಾಡಿದಿ ನೀನು, ಇಂಥ ಮಗುವನ್ನ ಕೊಟ್ಟೆ, ನನಗೆ ದಿಕ್ಕು ಭರವಸೆ ಏನೂ ಇರಲಾರ್ದಾಗ ಇದ್ದ ಮಗುವನ್ನ ಕಿತ್ಕೊಂಡು ಬಿಟ್ಟಿಲ್ಲ, ನನ್ನ ಮಗುವನ್ನ ಬದುಕಿಸಿಕೊಡು ನೀನು ಅಂತ ಕೊಂಡು ಕೇಳ್ತಾಳೆ. ಅದು ಮಹಾಂತೇಶ್ವರಿಗಳಿಗೆ ಗೊತ್ತಾಗ್ತದ. ಗೊತ್ತಾಗಿ ಹೊರಗೆ ಬಂದು ಸಾಂತ್ವನ ಮಾಡ್ತಾರೆ. ಅಳಬೇಡವಾ ಅಂತ ಹೇಳಿದ್ರು ಅವರು. ಅಳಬೇಡ ಅಂತ ಹೇಳೋದು ಬಹಳ ಸರಳ, ಆದ್ರೆ ನನ್ನ ಕಳ್ಳಿಗೆ ಆಗೋ ದುಃಖ ನಿನಗಾಗಬೇಕಲ್ಲಪ್ಪ. ನೀ ಹೇಳಿದೆ ಅಳಬಾರದು ಅಂತ ಹೇಳಿ, ಸರಿ, ಆದ್ರೆ ನನ್ನ ಕಳ್ಳಿಗೆ ಬೆಂಕಿ ಬಿದ್ದದ, ಈ ದುಃಖ ನಿನಗೆ ಅರ್ಥ ಆಗಬೇಕು, ಏನು ಮಾಡಲಿ ನಾನು ಅಂತೀಕೊಂಡು ಹೇಳಿ ಆ ತಾಯಿ ಹಂಬಲಿಸ್ತಾಳೆ. ಅವಾಗ ಮಹಾಂತ ಶಿವಯೋಗಿಗಳು ಬಹಳ ಸಮರ್ಥರಿದ್ರು. ಅವರಿಗೆ ಸಾಧ್ಯ ಇರಲಿಲ್ಲ ಅಂತಲ್ಲ, ಸತ್ತಂಥ ಮಗುವನ್ನ ಬದುಕಿಸುವಷ್ಟು ಪ್ರಾಣವನ್ನ ಕೊಡುವಷ್ಟು ಸಮರ್ಥರಿದ್ರು ಅವರು. ಆದ್ರೆ ಒಂದು, ಈ ವ್ಯವಸ್ಥೆಯನ್ನು ನಾನು ಮಾಡ್ನಿ ಅಂತಂದ್ರೆ ಮುಂದೆ ಯಾರೂ ಸಾಯಂಗಿಲ್ಲ, ಹೌದಿಲ್ರಿ? ಹಿಂಗೊಂದು ಸಲ ಸ್ವಾಮಿಗಳು ಎಲ್ಲರೂ ಹಿಂಗೆ ಹೇಳ್ತಾರ, ಹಿಂಗೆ ಮಾಡ್ತಾರ ಅನ್ನೋದು ಗೊತ್ತಾದ್ರೆ ಯಾರೇ ಮಣ್ಣು ಕೊಟ್ಟಾರನ್ರಿ, ಸತ್ತುದ್ದು ಎಲ್ಲ ತಂದು ಇಟ್ಕೊಂಡು ಕುಂದಿರ್ತಾರಲ್ಲಿ. ಯಾರು ಮಣ್ಣು ಕೊಡ್ತಾರ? ಯಾರು ಕೊಡಂಗಿಲ್ಲ. ಇಂಥದ್ದೇ ಒಂದು ವ್ಯವಸ್ಥೆ ಆಗಿಬಿಡ್ತದ.